ದೇವರ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ, ತುಂಬ ಖುಷಿ ಇದೆ. ಇವ್ರಿಗಂತೂ ಆಪ್ರೇಷನ್ ಆಗಿ 24 ಗಂಟೆ ತುಂಬ ಬ್ಲೀಡಿಂಗ್ ಆಗೋಯ್ತು. ತಾಯ್ತನವನ್ನು ಆಕ್ಸೆಪ್ಟ್ ಮಾಡಿ ಹೆಣ್ಮಕ್ಳು ಇರ್ತಾರಲ್ಲ, ಅದರಂಥ ದೊಡ್ಡ ಒಂದು ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಬೇರೆ ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಖಂಡಿತ ಒಬ್ಬ ಹೆಣ್ಣಾಗಿ ತಾಯ್ತನನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋ ಒಂದು ಆಸೆ ಇತ್ತು. ಆ್ಯಂಡ್ ನನಗೆ ತಾಯಿ ಆಗಬೇಕು ಅಂತ ತುಂಬ ಆಸೆ. ನನಗೆ ಆಗೋಷ್ಟು ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ. ಅದೆಷ್ಟಾಗುತ್ತೋ ಅಷ್ಟು, ಅಂದರೆ ಅದು 3 ಆದರೆ 3, 5 ಆದರೆ 5, ಎಷ್ಟೋ. ಅದಕ್ಕೆ ಮದರ್ ರೋಡಿಗೆ ಬರ್ತಾ ಇರ್ತೀವಿ. ಗಂಡು ಪಾಪು ಯಾರ ಮನೇಲಿ ಬೇಕಾದರೂ ಹುಟ್ಬೋದು, ಆದರೆ ಹೆಣ್ಣು ಪಾಪು ಹುಟ್ಟಬೇಕು ಅಂದರೆ ಅದು ಅದೃಷ್ಟ ಮಾಡಿರಬೇಕು. ಅದೃಷ್ಟವಂತರ ಮನೇಲಿ ಮಾತ್ರ ಹೆಣ್ಮಗು ಹುಟ್ಟೋದು. ಈಗೆಲ್ಲ ಹೆಣ್ಣು ಪಾಪು ಅಂತಂದರೆ ಹೆಣ್ಮಗುನ ಅನ್ನುವಂಥದ್ದು ಒಂದು ಕಾಲ ಇತ್ತು. ಈಗ ಹೆಣ್ಮಗು ಅಂತಂದರೆ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಭುವನ್ ಸರು. ಹೆಣ್ಮಗು ಅಂದಾಕ್ಷಣ ಅದನ್ನು ಕೈಯಲ್ಲಿ ಎತ್ಕೊಂಡು ಸಾಕಷ್ಟು ಸಂಭ್ರಮ ಪಟ್ಟಿದ್ರು. ಈಗಲೂ ಕೂಡ ಪ್ರೆಸ್ ಮೀಟಲ್ಲಿ ಆ ಮಗುನ ತುಂಬ ಮುದ್ದಾಡ್ತಾ ಇದ್ರು. ನನ್ನ ಜೊತೆ ಇದೀಗ ಹರ್ಷಿಕಾ ಆ್ಯಂಡ್ ಭುವನ್ ದಂಪತಿಗಳಿಬ್ಬರೂ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಎಷ್ಟು ಖುಷಿ ಇದೆ ಹೆಣ್ಮಗಳು ಆಗಿರೋದಕ್ಕೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಗಂಡು ಪಾಪು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮಗೆ ಹೆಣ್ಮಗು ಬಂದಿರೋದು ಎಷ್ಟು ಖುಷಿ ಇದೆ? ಇಲ್ಲ, ನನಗೆ ಖಂಡಿತ ಆ ಥರ ಪ್ರಿಫರೆನ್ಸಸ್ ಇರಲಿಲ್ಲ. ಯಾಕಂದರೆ ನಮಗೇನಂದರೆ ನಾವಿಬ್ಬರು ತುಂಬ ವರ್ಷಗಳು ಪ್ರೀತಿ ಮಾಡಿ ನಾವು ಮದುವೆ ಆದವರು. ಸೊ ನಮಗೇನಂದರೆ ನಮ್ಮ ಮಗು ನಮ್ಮ ಇಬ್ಬರ ಒಂದು ಪ್ರಾಡಕ್ಟ್ ಆಚೆ ಬರ್ತಿದೆ ಅಂತ ಹೇಳಿದ್ರೆ ಅದು ಡೆಫಿನೆಟ್ಲಿ ಅಲ್ಲಿ ಗಂಡು ಹೆಣ್ಣು ಅನ್ನೋದು ಬರೋದೇ ಇಲ್ಲ, ಅದು ನಮ್ಮ ಮಗು ಅಂತ. ಸೊ ನನಗೆ ಹೆಣ್ಣಾಗಲಿ ಗಂಡಾಗಲಿ ನನಗೆ ಆ ಪ್ರಿಫರೆನ್ಸಸ್ ಇರಲಿಲ್ಲ. ಬಟ್ ನಮ್ಮ ಫ್ಯಾಮ್ಲಿ ಎಲ್ಲರಿಗೂ ಹೆಣ್ಮಗು ಅಂತಲೇ ಆಸೆ ಇದ್ದಿದ್ದು. ಅಂದರೆ ಇವರ ಫ್ಯಾಮ್ಲಿಯಲ್ಲಿ ಇವ್ರು 3 ಜನ ಗಂಡು ಮಕ್ಕಳು, ಭುವನ್ ಅವ್ರಿಗೆ 2 ತಮ್ಮಂದರು. ಸೊ ಅವರಿಗೂ ಕೂಡ ಒಂದು ಮನೇಲಿ ಪುಟ್ಟ ಮಹಾಲಕ್ಷ್ಮಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು, ಸೊ ಆ ರೀತಿ ಎಲ್ಲರಿಗೂ ಒಂದು ಹೆಣ್ಮಗು ಆಸೆ ಇತ್ತು. ಅದು ದೇವರು ಹಾಗೆ ಆಶೀರ್ವಾದ ಮಾಡಿಬಿಟ್ರು. ಭುವನ್ ಸರ್ ಹೇಳಿ, ಮಗಳು ಬಂದಿರೋದು ಎಷ್ಟು ಖುಷಿ ತಂದ್ಕೊಟ್ಟಿದೆ? ಆಲ್ರೆಡಿ ನೇಮ್ ಕೂಡ ಹೇಳ್ತಾ ಇದ್ದೀರಾ, ಕುಕ್ಕಿ ಅಂತ. ಸೊ ಸ್ಪಂದಿಸ್ತಾ ಇದ್ದಾಳೆ ಹಂಗೆ ಹೇಳಿದ ತಕ್ಷಣ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಒದಿಯೋದೆಲ್ಲ ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಟೈಮಲ್ಲೇ ಕುಕ್ಕಿ ಅಂತಿದ್ರಿ ಅಂತ ಹೇಳಿದ್ರಿ. ಸೊ ಅದನ್ನು ಅವಳು ಗಮನಿಸ್ತಾ ಇದ್ದಾಳೆ ಅಥವಾ ಹೇಗೆ ಅಂತ? 100%. ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಅ ಮ್ಯಾಜಿಕಲ್ ಫೀಲಿಂಗ್ ಅಂತ ಎಲ್ಲರೂ ನನಗೆ ಹೇಳಿದ್ದನ್ನು ಮುಂಚೆ ನಾನು ಕೇಳಿದ್ದೆ. ಅಂದರೆ ಅದು ಒಂದು ಮ್ಯಾಜಿಕಲ್ ಫೀಲಿಂಗ್, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಅದು ಗೊತ್ತಾಗೋದು. ಯಾಕೆಂತಂದರೆ ಮೊದಲನೇದಾಗಿ ಅದು ಹೊಟ್ಟೆಯಿಂದ ಹೊರಗೆ ಬಂದಾಗ ಅದು ಕಿರ್ಚಿದ್ದು, ಅದು ಹತ್ತಿದ್ದು, ಅದ್ರ ಕೂದಲು ನೋಡಿದ್ದು, ಆ ರಕ್ತದೊಳಗಡೆ ಅದು ಏನೋ ಕಿರ್ಚಿದ್ದು, ನಗ್ತಾ ಇತ್ತು, ಅಳ್ತಾ ಇತ್ತು, ಗೊತ್ತಿಲ್ಲ, ಅದೇನೋ ಮಾಡ್ತಾಯಿತ್ತು. ಆಮೇಲೆ ಅದನ್ನು ಎತ್ಕೊಂಡು ಹೋಗಿ ಒಂದು ಬೌಲಲ್ಲಿ ಹಾಕಿದಾಗ ನಾನು ಅಳ್ತಾ ಇದ್ದಾಗ ನಾನು ಹೋಗಿ ಕುಕ್ಕಿ ಏನು ಅಂತ ನಮ್ಮ ಭಾಷೆಯಲ್ಲಿ ಕೇಳಿದಾಗ ಅದು ಹಿಂಗೆ ಮಾಡಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನನ್ನ ನೋಡಿದ್ದು. ಸೊ ಇದೆಲ್ಲ ತುಂಬ ಆಶ್ಚರ್ಯಕರವಾದಂಥ ವಿಷಯ. ಅದ್ರ ಜೊತೆ ಆಬ್ವಿಯಸ್ಲಿ ಒಂದು ತಂದೆ ಅಂತಂದಾಗ, ಹೆಣ್ಣು ಮಗು ಅಂತಂದಾಗ ಅದೊಂಥರ ಅದು ನಾನು ಕೂಡ ಕೇಳಿದ್ದೆ. ಅಂದರೆ ಅಪ್ಪಂದಿರಿಗೆ ಹೆಣ್ಮಕ್ಳು ತುಂಬ ಇಷ್ಟ ಅಂತ. ಅದೇನೋ ಒಂದು ಇನ್ಸ್ಟೆಂಟ್ ಇದು ಬಂದ್ಬಿಡುತ್ತೆ ಆ ಪಾಪು ಜೊತೆ, ಇದು ನಂದು ಅನ್ನುವಂಥದ್ದು. ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಇರೋ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳೇ, ಜಾಸ್ತಿ ಹೆಣ್ಮಕ್ಳು ಫ್ರೆಂಡ್ಸೇ ಇರೋದು ನನಗೆ. ಸೊ ಈ ಹೆಣ್ಣುಮಗು ನೋಡಿದಾಗ ಒಂಥರ ಬೇರೆ ವಿಚಿತ್ರವಾದೊಂದು ಫೀಲಿಂಗು. ಇನ್ನೊಂದು ಫೀಲಿಂಗ್ ಏನು ಅಂತಂದರೆ, ಇದು ಯಾಕೋ ನನ್ನ ಸ್ವಲ್ಪ ಬೆಂಡ್ ಮಾಡೋ ಥರ ಇದೆ ಅಂತ ಅನಿಸುತ್ತೆ. ಅದು ಸ್ವಲ್ಪ ಹಠ ಇದೆ, ಆ ಸಿಟ್ಟಿದೆ. ಆಮೇಲೆ ಆ ಮುಗ್ಧತೆಯನ್ನು ನೋಡಿದಾಗ ಎಲ್ಲವನ್ನು ಬಿಟ್ಬಿಟ್ಟು ಏನು ಬೇಕಿದ್ರೂ ಅದಕ್ಕೆ ಮಾಡ್ಬಿಡೋಣ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ಅದು 3 ದಿನ ಆಗಿರೋದ್ರಿಂದ ಜಾಸ್ತಿ ಹೇಳೋಕ್ಕಾಗ್ತಾ ಇಲ್ಲ. ಇನ್ನೊಂದು ಪ್ರಾಬ್ಲಮ್ 2 ವಾರ ಆದರೆ ಐ ಥಿಂಕ್ ಇನ್ನು ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಸಿಗ್ಬಹುದು ಅಂತ ಅನಿಸುತ್ತೆ. ಹರ್ಷಿಕಾ ಜೊತೆ ಸಣ್ಣ ಪುಟ್ಟ ಜಗಳ ಆದಾಗ ನಾನು ಟ್ರಿಪ್ ಹೋಗ್ತೀನಿ ಅನ್ನೋದು, ಅಥವಾ ನಿಮ್ಗೆ ಖುಷಿ ಆದಾಗಲೂ ಟ್ರಿಪ್ ಹೋಗ್ತೀರಾ? ನಿಮ್ಗೆ ಟೈಮ್ ಸಿಕ್ಕರೆ ಟ್ರಿಪ್ ಹೋಗ್ತಿದ್ರಿ, ಬಹುಶಃ ಇನ್ಮೇಲೆ ಟ್ರಿಪ್ ಕಡಿಮೆ ಆಗುತ್ತೆ. ಅದರ್ವೈಸ್ ಮಗಳು ದೊಡ್ಡವಳಾದ್ಮೇಲೆ ಅವಳನ್ನ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಇವಾಗಲೇ ಎದಾಕೊಂಡು ಹೋಗ್ತಾ ಇರೋದೆ. ಇನ್ನೊಂದು 3 ತಿಂಗಳು ಆರೈಕೆ ಆಯಿತಾ. 3 ತಿಂಗಳು ಆರೈಕೆ ಆಗಿ ವಾಪಸ್ ಬೆಂಗಳೂರಿಗೆ ಬಂದು ಇನ್ನೊಂದು 2 ತಿಂಗಳು ಇಲ್ಲಿ ಅದಕ್ಕೆ ಸೆಟ್ ಆದಮೇಲೆ 6 ತಿಂಗಳು ಅದು ಯಾವಾಗ ಸ್ವಲ್ಪ ಸೆಮಿ ಸಾಲಿಡ್ಸ್ ತಿನ್ನೋಕ್ಕೆ ಶುರು ಮಾಡುತ್ತೋ, ನಾವು ಆಲ್ರೆಡಿ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ. 6 ಮಂತ್ಸಿಂದ ಸ್ಟಾರ್ಟ್ ಮಾಡ್ತೀವಿ, ವರ್ಷಕ್ಕೆ 2 ಟ್ರಿಪ್ಪು ಅಂತ. ಅದಕ್ಕೊಂದು 20 ವರ್ಷ ಆಗೋಷ್ಟರಲ್ಲಿ ಇಡೀ ಜಗತ್ತು ನೋಡಿರ್ಬೇಕು. ಅದು ಅಲ್ಲಿಂದ ಬೇರೆಯವ್ರನ್ನ ಕರ್ಕೊಂಡು ಸುತ್ತಬೇಕು. ಅದು ಅವ್ರ ಫ್ರೆಂಡ್ಸ್ ಇರಲಿ, ಅದ್ರ ತಮ್ಮ ಇರಲಿ, ಅಥವಾ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಸುತ್ತಾಡಬೇಕು ಅನ್ನುವಂಥದ್ದು ನನ್ನ ಆಸೆ. ಸೊ ಪಾಪು ಜೊತೆ ಸುತ್ತಾಡೋದನ್ನು ನಾವು ತುಂಬ ಕನಸ್ಕೊಂಡಿದ್ದೀವಿ.
ಕಂಡಿದ್ವಿ. ಮುಂಚೆಯಿಂದನೇ ನಮಗೆ ಪಾಪು ಆದಾಗ ಅದನ್ನು ಕರ್ಕೊಂಡು ನಾವು ಸುತ್ತಾಡಬೇಕು, ಜಗತ್ತು ನೋಡಬೇಕು ಅದ್ರ ಜೊತೆ ಅನ್ನುವಂಥ ಒಂದು ಆಸೆ ಇತ್ತು. ಸೊ ಇವಾಗ ಪಾಪ ಬಂದು 5 ದಿನ 6 ತಿಂಗಳು ವೆಯ್ಟ್ ಮಾಡಿ ಅದನ್ನು ಕರ್ಕೊಂಡು ಸುತ್ತಾಡ್ತಾ ಇರೋದೆ. ನಾನಂತೂ ಅದನ್ನು ಸುತ್ತಾಡೋದನ್ನೆಲ್ಲ ನಿಲ್ಲಿಸೋದಿಲ್ಲ. ಮಗು ಬರೋದಕ್ಕೆ ಮುಂಚೆ ಸೇವಿಂಗ್ಸ್ ಅಂತ ಶುರು ಮಾಡಿದ್ದು ಎಲ್ಲಿಂದ ಶುರು ಮಾಡಿದ್ರಿ ಸರ್? ಯಾಕಂದರೆ 20 ವರ್ಷಕ್ಕೆ ಅವಳು ಇಡೀ ಜಗತ್ತು ಟ್ರಾವೆಲ್ ಮಾಡಬೇಕು ಅಂತಂದರೆ ಅಷ್ಟು ಹಣನ ನಮ್ಮ ಭುವನ್ ಸರ್ ಕೂಡಿಟ್ಟಿರಬೇಕು. ಸೇವಿಂಗ್ಸ್ ಯಾವತ್ತಿಂದ ಶುರು ಮಾಡಿದ್ರಿ ಅಂತ? ಆ್ಯಕ್ಚುಲಿ ನಾವು ಮಗಳ ಹೆಸರಲ್ಲಿ ಅಂತಲ್ಲ, ನಾವು ಫ್ಯೂಚರ್ಗೆ ಅಂತ ಏನು ಸೇವಿಂಗ್ಸನ್ನು ಮಾಡಿಟ್ಟಿದ್ವಿ, ಒಂದಿಷ್ಟು ಅಂತ ಮಾಡಿಟ್ಟಿದ್ವಿ. ಅದಾದಮೇಲೆ ಕೊರೋನಾ ಬಂತಲ್ಲ, ಕೊರೋನಾ ಸಮಯದಲ್ಲಿ ನಾವೇನು ನಮ್ಮ ಫೌಂಡೇಶನ್ ಮೂಲಕ ಅದೇನೋ ಶುರು ಮಾಡಿದ್ವಿ, ಏನೋ ಮಾಡಿದ್ವಲ್ಲ, ಅಲ್ಲೆಲ್ಲ ಝೀರೋ ಆಗೋಯಿತು. ಅದು ಅಲ್ಲಿಂದ ಪುನಃ ಸ್ಲೋ ಆಗಿ ನಾವಿಬ್ಬರು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೇವಿಂಗ್ಸ್ ಅಂತ ಭಯಂಕರವಾದ ಸೇವಿಂಗ್ಸ್ ಏನೂ ಮಾಡಿಲ್ಲ. ಇನ್ನೊಂದು ಮಿತ್ ಏನು ಅಂತಂದರೆ, ಟ್ರಾವೆಲ್ ಮಾಡೋದಕ್ಕೆ ನಿಮಗೆ ಭಯಂಕರವಾದ ದುಡ್ಡು ಬೇಕು ಅನ್ನುವಂಥದ್ದು. ಸುತ್ತಾಡೋದಕ್ಕೆ ನಿಮಗೆ ಆ್ಯಕ್ಚುಲಿ ಅಷ್ಟೇನು ದುಡ್ಡು ಬೇಡ. ಈಗ ಗೋವಾಕ್ಕೆ ಹೋಗಿ ಬರ್ತಾರೆ ಜನ, ತುಂಬ ಜನ ಗೋವಾಕ್ಕೆ ಹೋಗ್ತಾರೆ. ನೀವು ಗೋವಾಕ್ಕೆ ಹೋಗಿ ಬರೋದನ್ನು ಥೈಲ್ಯಾಂಡ್ಗೆ ಹೋಗೋದು ಆಲ್ಮೋಸ್ಟ್ ಸೇಮ್ ಲೆಕ್ಕ ಬರುತ್ತೆ. ಈಗ ನಿಮಗೆ ಥೈಲ್ಯಾಂಡಿಗೆ ನೀವು ಕರೆಕ್ಟಾಗಿ ಬುಕ್ ಮಾಡಿಕೊಂಡ್ರೆ 12ರಿಂದ 13,000ಕ್ಕೆ ನಿಮಗೆ ಹೋಗಿ ಬಂದುಬಿಡ್ಬೋದು ಫ್ಲೈಟಲ್ಲಿ. ಅಲ್ಲಿ ನೀವು ದಿವಸಕ್ಕೆ ಇಬ್ಬರು ಒಂದು ರೂಮಲ್ಲಿ ಇರ್ತೀರ ಅಂತಂದರೆ ದಿವಸಕ್ಕೆ 2,000 3,000 ರೂಮ್ ಅಂದರೂ ಕೂಡ ನೀವು 10 ದಿನ ಇದ್ದರೂ ಅದೊಂದು 20,000 ರೂಪಾಯಿ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಟೂ ಮಚ್. ಜನರಿಗೆ ತಲೆಗೆ ಹೆಂಗೆ ಫ್ಲೈಟು ಬೇರೆ ದೇಶ ಅಂತ. ನಾನು 100 ಚಿಲ್ಲರೆ ದೇಶ ಸುತ್ತಾಯಿತು, ಇವರು 60 ಚಿಲ್ಲರೆ ದೇಶ ಸುತ್ತಾಯಿತು. ನಾವೇನು ಅಂಥ ಭಯಂಕರವಾಗೇನು ಖರ್ಚು ಮಾಡಿಲ್ಲ. ಅಫ್ಕೋರ್ಸ್ ಖರ್ಚಾಗುತ್ತೆ, ಬಟ್ ಒಂದಿಷ್ಟು ಖರ್ಚಾಗುತ್ತೆ ಹೊರತು. ಆ್ಯಂಡ್ ನಾವೀಗ ಅಲ್ಲಿ ಹೋಗಿ ನೋಡಿ ಮಾಡಿ ಕಲ್ತಿರುವಂಥ ವಿಷಯಗಳು, ನಾವು ತಿಂದಿರುವಂಥ ಊಟಗಳಿರಲಿ, ಅಲ್ಲಿಯ ಕಲ್ಚರ್ನ ಅರ್ಥ ಮಾಡ್ಕೊಂಡಿರೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ಸೊ ನಾನು ಹೇಳೋದು ಅದಕ್ಕೋಸ್ಕರ 20 ವರ್ಷಕ್ಕೆಲ್ಲ ನಾವು ಸೇವ್ ಮಾಡಿರಲ್ಲ. ನಾವು ಹೆಂಗೆ ಅಂತಂದರೆ, ಭಗವಂತ ನಮ್ಮನ್ನು ಪಾಲನೆ ಮಾಡ್ಕೊಂಡು ಇಲ್ಲಿವರೆಗೂ ತಂದಿದ್ದಾನೆ, ಮುಂದೆನೂ ನಮ್ಮನ್ನು ಪಾಲನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅನ್ನೋವಂಥ ನಂಬಿಕೆಯಲ್ಲಿ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಭುವನ್ಜಿ, ಯಂಗೆಸ್ಟ್ ಡ್ಯಾಡಿ ಫೀಲ್ಡಲ್ಲಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪ್ಪ ಆಗ್ತಾ ಇರೋದು. ನೀವೆಲ್ಲ ಹುಟ್ಟಿದಾಗ ಗೊತ್ತಿಲ್ಲ, ನಿಮ್ಮ ಡ್ಯಾಡಿ ಕಾರಲ್ಲಿ ಕರ್ಕೊಂಡು ಹೋಗಿದ್ರೋ, ಮನೇಲಿ ಏನೋ ಗೊತ್ತಿಲ್ಲ, ಮತ್ತು ನಿಮ್ಮ ಮುದ್ದು ರಾಜಕುಮಾರಿನ ಆವಾಗ ನೋಡಿ, ನಾವು ಬಂದಿರೋದು ಫ್ರಮ್ ಅ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅಂದರೆ ನಾವು ಬಂದಿರೋದು, ಅವರಂತೂ ಶುರು ಮಾಡಿದಾಗ ಏನೂ ಇಲ್ಲದೆ ಶುರು ಮಾಡಿರುವಂಥದ್ದು, ಆಯಿತಾ. ಸೊ ನಾವು ಯಾರು ಕೂಡ ಸಿಲ್ವರ್ ಸ್ಪೂನಲ್ಲಿ ಬೆಳೆದಿಲ್ಲ. ಸುಮಾರು ಜನ ಅಂದ್ಕೊಂಡಿದ್ದಾರೆ ಭುವನ್ ಸಿಲ್ವರ್ ಸ್ಪೂನಲ್ಲೇ ಬಂದಿರುವಂಥದ್ದು, ಭುವನಿಗೆ ಎಲ್ಲ ಇದೆ ಅದು ಇದು ಅಂತ. ನಾವು ಯಾವತ್ತೂ ಏನು ಎತ್ತ ಹೆಂಗೆ ಬಂದಿರೋದು ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ನಾವು ಕೂಡ ತುಂಬ ಕಷ್ಟದಿಂದನೇ ಬಂದಿರೋದು. ವಿ ಕಮ್ ಫ್ರಮ್ ಅ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಹೆಂಗೆ ಅಂತಂದರೆ, ಕಷ್ಟಪಟ್ಟರೆ ಎಲ್ಲ ಇರುತ್ತೆ ಅನ್ನುವಂಥ ಇದರಲ್ಲಿ ನಾವು ಬೆಳ್ಕೊಂಡು ಬಂದಿರೋಂಥದ್ದು. ಆ್ಯಂಡ್ ದೇ ಆರ್ ಆಲ್ ವೆರಿ ಹಾರ್ಡ್ ವರ್ಕಿಂಗ್. ಈಗಲೂ ಕಷ್ಟಪಡ್ತಾರೆ, ಈಗಲೂ ಅವರು ಬಸ್ಸಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಕೆಲಸ ಮಾಡ್ತಾರೆ. ಈಗಲೂ ಕೂಡ ಮಗು ಇನ್ನೇನು ನನಗೆ ಲೇಬರ್ ಪೇನ್ ಯಾವಾಗ ಬರ್ಬೋದು ಹೇಳೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಬಂದ್ಬಿಟ್ರು ಬೆಂಗಳೂರಿಗೆ. ಆದರೂ ನಿನ್ನೆ ಮೊನ್ನೆ ಮತ್ತೆ ಕೆಲಸ, ಇವತ್ತು ಡಿಸ್ಚಾರ್ಜ್ ಇದೆ ಅಂತ ಗೊತ್ತಾಗಿ ನಿನ್ನೆ ಮೊನ್ನೆ ಅವ್ರ ಕೆಲಸ ಮುಗಿಸ್ಬೇಕಿತ್ತು. ಅವ್ರು ಪತ್ರಕರ್ತರು ಪೇಪರ್ ನಡೆಸ್ತಾರೆ, ಹೋಗಿ ಆ ಕೆಲಸ ಮುಗಿಸಿ ಮತ್ತೆ ನೈಟ್ ಬಸ್ ತಗೊಂಡು ವಾಪಸ್ ಬಂದಿದ್ದಾರೆ ಬೆಂಗಳೂರಿಗೆ. ಯಾಕಂದರೆ ಅವರಿಗೆ ದೇ ವಾಂಟ್ ಟು ಡೂ ಬೋತ್. ಒಬ್ಬ ತಾತ ಅಜ್ಜಿ ಆಗಿ ನಮ್ಮ ಮಗುಗೂ ನಾವು ಮೊಮ್ಮಗುಗೂ ಏನು ಮಾಡಬೇಕು ಅದನ್ನು ಮಾಡಬೇಕು, ಅಟ್ ದ ಸೇಮ್ ಟೈಮ್ ನಮ್ಮ ಕೆಲಸನೂ ನಾವು ಬಿಡಬಾರ್ದು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಈ ಏಜಲ್ಲೂ ಇದೆ ಅವರಿಗೆ. ಸೊ ವಿ ಕಮ್ ಲೈಕ್ ದ್ಯಾಟ್. ಅದೇ ಆಶೀರ್ವಾದ ಅಂದರೆ ನಮಗೆ ಇವಾಗ ಭಗವಂತ ಅದೇನು ಆಶೀರ್ವಾದ ಮಾಡಿದ್ದಾನೋ ಅದು ಒಂದು ಕಡೆ. ಆದರೆ ನಮ್ಮ ಪಾಪು ಹೇಗೆ ಬೆಳಿಬೇಕು ಅಂತಂದರೆ, ಎಲ್ಲರನ್ನ ಗೌರವಿಸ್ಕೊಂಡು, ದುಡ್ಡನ್ನು ಗೌರವಿಸ್ಕೊಂಡು, ಸಮಯವನ್ನು ಗೌರವಿಸ್ಕೊಂಡು, ಎಲ್ಲದರ ವ್ಯಾಲ್ಯೂವನ್ನು ತಿಳ್ಕೊಂಡು ಬೆಳಿಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ನಮ್ಮನ್ನು ನಮ್ಮ ಅಪ್ಪ ಅಮ್ಮ ಹೆಂಗೆ ಬೆಳೆಸಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಈ ಪಾಪವನ್ನು ಬೆಳೆಸ್ತೀವಿ ಅನ್ನೋ ಆಸೆ ಹಾಗೂ ಒಂದು ಯೋಚನೆ ನಮ್ಮಲ್ಲಿದೆ. 3 ಡೇಸಲ್ಲಿ ಏನೇನು ಚೇಂಜಸ್ ಆಗಿದೆ ಸರ್ ನಿಮ್ಮಲ್ಲೇ? ನಿದ್ದೆ ಬಿಟ್ಟೆ, ಆಮೇಲೆ ನಿದ್ದೆ ಊಟ ಅದೆಲ್ಲ ಮಾಮೂಲಿ. ಅದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟಾಗಿ ಏನು ಅಂತಂದರೆ, ಒಂದು ಹೆಣ್ಣಿನ ನೋವು ಏನು ಅನ್ನುವಂಥದ್ದು. ಅಂದರೆ ಅಲ್ಲಿ ಆಪ್ರೇಷನ್ ಮಾಡಿದಾಗ ಆ ರಕ್ತ ಹೋಗೋದು ಬಿಡಿ, ಅದು ಬೇರೆ. ಆ ರಕ್ತವನ್ನು ಬಿಟ್ಟು ಅವರು ಸ್ಟಿಚಸ್ ಹಾಗೆ ಕರ್ಕೊಬಂದಾದ್ಮೇಲೆ ಅವ್ರು ಪಡೋ ಪಾಡಿದೆಯಲ್ಲ, ಅವ್ರು ಕೂರೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಅದ್ರ ಜೊತೆ ಆ ಬ್ಲೀಡಿಂಗ್, ಇವ್ರಿಗಂತೂ ಆಪ್ರೇಷನ್ ಆಗಿ 24 ಗಂಟೆ ತುಂಬ ಬ್ಲೀಡಿಂಗ್ ಆಗೋಯ್ತು. ಅದಕ್ಕೆ ICU ಇಟ್ಟಿದ್ರು. ಸೊ ಆವಾಗ ಅವರು ಪಡ್ತಿದ್ದಂಥ ಕಷ್ಟ. ಆಮೇಲೆ ಈಗ ನಾನಿವಾಗ ನೈಟ್ ಎದ್ದಿರ್ಬೋದು, ಅಥವಾ ಮಗು ಹೊತ್ತಾಗ ಕೆಲವೊಮ್ಮೆ ಮಲ್ಕೊಳ್ಳಬಹುದು. ಆದರೆ ಇವರು ಗಂಟೆಗೊಂದ್ಸಲ ಅದಕ್ಕೆ ಹಾಲು ಕೊಡಲೇಬೇಕಲ್ಲ. ಇವ್ರು ಎದ್ದಿಲ್ಲ ಅಂತಂದರೆ ಆ ಪಾಪ ಊಟ ಇಲ್ಲ, ನೀರು ಕೊಡೋಕ್ಕಾಗಲ್ಲ, ಅದಕ್ಕೂ ಸ್ವಿಗ್ಗಿ ಝೊಮ್ಯಾಟೊ ಆರ್ಡ್ರ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವರೇ ಹೋಟೆಲ್ಲು, ಇವರೇ ನೀರು ಕೊಡಬೇಕು, ಇವರೇ ಮನೆ, ಎಲ್ಲ ಇವರೇ. ಸೊ ಐ ಥಿಂಕ್ ಆ ಜವಾಬ್ದಾರಿಯನ್ನು ತಲೆಗೆ ತಗೊಂಡು
ಅಷ್ಟು ಗೊತ್ತಿದ್ದು ಕೂಡ ತಾಯ್ತನವನ್ನು ಆ್ಯಕ್ಸೆಪ್ಟ್ ಮಾಡಿ ಹೆಣ್ಮಕ್ಳು ಇರ್ತಾರಲ್ಲ, ಅದರಂಥ ದೊಡ್ಡ ಒಂದು ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಬೇರೆ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ. ಆಶಿಕಾ ಮ್ಯಾಮ್, ಫಸ್ಟ್ ಫೀಡ್ ಮಾಡಿದಾಗ ಅದ್ರದ್ದು ಎಕ್ಸ್ಪೀರಿಯೆನ್ಸು ಜೊತೆಗೆ ಕೆಲವು ನಟಿಮಣಿಯರು ನಾವು ಅಂದರೆ ಫೀಡಿಂಗ್ ಮಾಡಬೇಕಾಗತ್ತೆ ಅಂತಲೇ ಗ್ಲಾಮರ್ ಹಾಳಾಗುತ್ತೆ ಅಥವಾ ನಾನು ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳಕ್ಕಾಗಲ್ಲ, ದಪ್ಪ ಆಗಿಬಿಡ್ತೀವಿ, ಈ ಥರ ಏನೇನೋ ಕಾರಣ ಕೊಟ್ಟು ಸರೋಗೇಟ್ ಮದರ್ ಮಾಡ್ಕೊಳ್ಳೋದು ಅಥವಾ ಟೆಸ್ಟ್ ಬೇಬಿ ಏನೇನೋ ಬೇರೆ ಬೇರೆ ಮಾಡ್ಕೋತಾರೆ. ಬಟ್ ನೀವು ಇಲ್ಲ ನನಗೆ ಒಂದು ಬೇಬಿ ಬೇಕು ಅಂತ ಡಿಸೈಡ್ ಮಾಡಿದ್ದು, ಮತ್ತು ಫಸ್ಟ್ ಫೀಲಿಂಗ್ ಹೇಗಿತ್ತು ಅನ್ನೋಂಥದ್ದು? ಖಂಡಿತ ತಾಯ್ತನ ಅನ್ನೋದು ಕಂಪ್ಲೀಟ್ ಆಗದೆ ತಾಯಿ ಆದಾಗ, ಅದು ಸೆರೋಗಸಿ ಹೆಣ್ಣುತನ, ಒಂದು ಸೆರೋಗಸಿ ಅನ್ನೋದು ಇನ್ನೋದು ಅವರವರ ಇಚ್ಛೆ, ಅವರವರ ಲೈಫ್. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಬಟ್ ನನಗೆ ಖಂಡಿತ ಒಬ್ಬ ಹೆಣ್ಣಾಗಿ ತಾಯ್ತನನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅನ್ನೋ ಒಂದು ಆಸೆ ಇತ್ತು. ಆ್ಯಂಡ್ ನನಗೆ ತಾಯಿ ಆಗಬೇಕು ಅಂತ ತುಂಬ ಆಸೆ. ನನಗೆ ಚಿಕ್ಕ ವಯಸ್ಸಿಂದನೇ ಮಕ್ಕಳಂದರೆ ಇಷ್ಟ. ಅದು ಬೇರೆ ಮಕ್ಕಳನ್ನ ಆಟಾಡ್ಸೋದು ಅದು ಬೇರೆ. ಬಟ್ ನಮ್ಮದು ಅಂತ ಬಂದಾಗ ಆ ಒಂದು ಇವರು ಅಷ್ಟೇ ಎಷ್ಟು ಕೇರ್ ಅಂದರೆ ನಾನು ಸ್ವಲ್ಪ ಹಿಡ್ಕೊಳ್ಳೋಕ್ಕೆ, ಯಾಕಂದರೆ ನಮಗೆ ಗೊತ್ತಿಲ್ಲ ಅಲ್ಲ, ನಾವೇನು ಇಲ್ಲಿವರೆಗೂ ಅಷ್ಟು ಚಿಕ್ಕ ಮಗುನ ನಾವು ಆಟಾಡಿಸಿದಾಗಲಿ ನೋಡ್ಕೊಂಡಿದ್ದಾಗಲಿ ಇಲ್ಲ. ನಮ್ಮ ಮಗುನ ಎಷ್ಟು ಕೇರ್ ಮಾಡಬೇಕು. ಸೊ ಒಂದು ಸ್ವಲ್ಪ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆದರೆ ಇವರು ನೋಡ್ಕೋ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ. ಆ್ಯಂಡ್ ನೀವು ಹೇಳಿದ್ರಿ ಆ ಎದೆ ಹಾಲು ಕೊಡೋ ಅಂಥ ಸಂದರ್ಭ, ಇಟ್ ವಾಸ್ ಮ್ಯಾಜಿಕಲ್. ಯಾಕಂದರೆ ಡಾಕ್ಟರ್ ಹೇಳಿದ್ರು, ನೀವು ಟ್ರೈ ಮಾಡ್ತಾ ಇರಬೇಕು, ಮಗು ಎಷ್ಟು ಹಾಲನ್ನ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ ಅಷ್ಟು ಹಾಲು ಜನ್ರೇಟ್ ಆಗುತ್ತೆ. ಸೊ ನೀವು ಎಷ್ಟು ಕೊಡ್ತೀರಾ ಅಷ್ಟು ಹಾಲು ಬರುತ್ತೆ ಅಂತ ಹೇಳಿ. ಅದೆಲ್ಲ ಎಂಥ ನೇಚರ್ ಮಾಡಿರೋದಲ್ವಾ. ನಾನು ಹೇಳೋದು, ಇವಾಗ ಎಷ್ಟು ಮಾಡರ್ನೈಸ್ ಆಗಿ ಎಲ್ಲ ಇದು ಮಾಡಿಬಿಡ್ತಾರೆ, ಇಲ್ಲ ಇದು ಕೊಡ್ಬೋದು ಅದು ಕೊಡ್ಬೋದು ಅಂತ ಹೇಳ್ಕೊಂಡು. ಬಟ್ ಆ ತಾಯಿ ಹಾಲು ಅನ್ನೋದು ದೇವ್ರು ಹೆಂಗೆ ಸೃಷ್ಟಿ ಮಾಡ್ತಾರೆ ಅಂತ ಮಗುಗೆ ಎಷ್ಟು ಬೇಕೋ ಅಷ್ಟು ಇದ್ದೇ ಇರುತ್ತೆ ತಾಯಿ ಹತ್ರ. ಆಮೇಲೆ ನನಗೇನಿಲ್ಲ, ನಾನು ಫೀಡ್ ಮಾಡ್ತಾ ಇರ್ಬೇಕಾದ್ರೆ ಅವಳು ನನ್ನೇ ನೋಡ್ತಾಳೆ. ನನಗೆ ಇದಿದೆಯಲ್ಲ, ದ್ಯಾಟ್ ಎಕ್ಸ್ಪೀರಿಯನ್ಸ್ ಇಸ್ ಬ್ಯೂಟಿಫುಲ್. ನಾನು ನೋಡ್ತಾ ಇರ್ತಾಳೆ, ನಾನು ಏನು ರಾಣಿ ಏನು ನೋಡ್ತಾ ಇದೆಯಾ ಏನು ಅಂತ ಕೇಳ್ತೀನಿ, ನಾನೇ ನೋಡುತ್ತದು. ಸೊ ದ್ಯಾಟ್, ಆಮೇಲೆ ಅದಕ್ಕೊಂದು ರಿಲೀಫ್ ಇದೆ. ಅಳ್ತಾ ಇರುತ್ತೆ ಪಾಪು, ನಾನು ಯಾವಾಗ ತಗೊಂಡು ನಾನು ಸ್ವಲ್ಪ ಬ್ರೆಸ್ಟ್ ಫೀಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಾಮ್ ಆಗುತ್ತಲ್ಲ, that means the baby knows that this is my mother, this is my safe place ಅಂತ ಹೇಳ್ಕೊಂಡು. ಯಾರು ಹೇಳ್ಕೊಟ್ಟಿದ್ದಾರೆ ಆ ಮಗುಗೆ ಅಲ್ವಾ? ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ತುಂಬ ಖುಷಿ ಆಗುತ್ತೆ. ಯಾವುದೇ ಕಾರ್ಯಕ್ರಮಗಳಿರಲಿ ಅದಕ್ಕೆ ಸೆಟ್ ಆಗುವಂಥ ಕಾಸ್ಟ್ಯೂಮ್ಸನ್ನು ಹಾಕ್ಕೊಂಡು ನೀಟಾಗಿ ಬರ್ತೀರಾ, ನಮ್ಗೆ ನೋಡೋಕ್ಕೆ ಖುಷಿ ಆಗುತ್ತೆ. ಇನ್ಮೇಲೆ ನೀವು ಮಗಳನ್ನ ರೆಡಿ ಮಾಡುವಂಥ ಜವಾಬ್ದಾರಿ, ಜೊತೆಗೆ ಅವಳು ಬೆಳೆದ ಮೇಲೆ ನೀವೆಲ್ಲಾದರೂ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಅಂದಾಗ ನಿಮ್ಗೆ ಏನು ಬೇಕು ಅಂತ ಅವಳು ರೆಡಿ ಮಾಡ್ಬೋದು. ಸೊ ನಿಮ್ಮ ಕಷ್ಟಕ್ಕಂತೂ ಆದ್ಲು. ಸೊ ಭುವನ್ ಸರ್ಗೆ ಮಗ ಬರಬೇಕು. ಇಲ್ಲ, ಇದಕ್ಕೆ ಒಂದು ವಿಷಯ ಕೇಳಿ ಏನು ಅಂತಂದ್ರೆ, ಇವ್ರನ್ನ ಡ್ರೆಸ್ ಮಾಡಿಸೋದು ನಾನು, ಇವರಲ್ಲ. ಇದೆಲ್ಲ ಇದು ಮಾಡೋದು ನಾನು, ಇವ್ರ ಡ್ರೆಸ್ ಚಾಯ್ಸ್ ಮಾಡೋದು ನಾನು. ಇವ್ರ ಡ್ರೆಸ್ ಚಾಯ್ಸು ತುಂಬ ಕೆಟ್ಟದಾಗಿರುತ್ತೆ, ಎಲ್ರಿಗೂ ಗೊತ್ತಿರಲಿ. ಇವ್ರ ಡ್ರೆಸ್ ಚಾಯ್ಸ್ ಚೆನ್ನಾಗಿಲ್ಲ, ಇವ್ರ ಡ್ರೆಸ್ ಚಾಯ್ಸ್ ಮಾಡೋದು ನಾನೇ, ಇವ್ರಿಗೆ ಆರ್ಡರ್ ಮಾಡೋದು ನಾನೇ, ಇವ್ರಿಗೆ ಪರ್ಚೇಸ್ ಮಾಡೋದು ನಾನೇ, ಎಲ್ಲ ಮಾಡೋದು ನಾನೇ. ಸೊ ಇವರು ನಾವು ಭೇಟಿ ಆಗೋದಕ್ಕೆ ಪರ್ಮನೆಂಟ್ ಅಡುಗೆ ಭಟ್ಟ, ಪರ್ಮನೆಂಟ್ ಡ್ರೈವರು, ಸ್ಟೈಲಿಸ್ಟ್ ಎಲ್ಲ ಆಯ್ತಾ ಬಿಡಿ. ನಾನು ಇವ್ರನ್ನ ಭೇಟಿ ಆಗೋದಕ್ಕಿಂತ ಮುಂಚೆ ಇವ್ರ ಡ್ರೆಸ್ಸಿಂಗ್ ನೀವು ಅಬ್ಸರ್ವ್ ಮಾಡಿ, ಒಂದು ಡೇಟ್ ಚೆಕ್ ಹಾಕೊಂಡು ನೋಡಿ ಗೊತ್ತಾಗುತ್ತೆ. ಅದಾದ್ಮೇಲೆ ನೋಡಿ. ಸೊ ಇವರು ಸ್ಟೈಲಿಸ್ಟ್ ನಾನೇ, ಆ ಪಾಪಗೂ ಸ್ಟೈಲಿಸ್ಟ್ ನಾನೇ ಆಗಿರ್ತೀನಿ. ಇವರು ಸ್ಟೈಲಿಂಗ್ ಚೆನ್ನಾಗಿ ಮಾಡಲ್ಲ. ಅಮ್ಮನ ಕಷ್ಟಕ್ಕೆ ಮಗಳು ಬಂದಾಯ್ತು, ತಂದೆ ಕಷ್ಟನ ಜವಾಬ್ದಾರಿನ ತಗೊಳಕ್ಕೆ ಮಗ ಬೇಕೇ ಬೇಕು. ಸೊ ಮಗನ ಬಗ್ಗೆ ಯಾವತ್ತಾದ್ರೂ ಕನ್ಸು ಕಂಡಿದ್ರಾ, ಅದು ಕನ್ಸು ಕಾಣ್ತಿದ್ದೀರಾ ಇನ್ ಫ್ಯೂಚರ್? ಯಾಕಂದ್ರೆ ನೀವು ಸ್ವಲ್ಪ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಆಮೇಲೆ ಸ್ವಲ್ಪ ಮಾತಾಡಿ. ಖಂಡಿತ. ಏನಂತಂದರೆ, ನನಗೆ ಆಗೋಷ್ಟು ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ. ಅದೆಷ್ಟಾಗುತ್ತೋ ಅಷ್ಟು. ಅಂದರೆ ಅದು 3 ಆದರೆ 3, 5 ಆದರೆ 5, ಎಷ್ಟೋ. ಅದಕ್ಕೆ ಮದರ್ ಊಟಕ್ಕೆ ಬರ್ತಾ ಇರ್ತೀವಿ, ಅವ್ರಿಗೆ ಅದಕ್ಕೆ ಹೇಳಿದ್ದು ಬರ್ತಾ ಇರ್ತೀವಿ ನಾವು ಅಂತ. ಸೊ ನನಗೆ ದೇವರು ಎಷ್ಟು ವರ ಕೊಡ್ತಾರೋ, ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಬಟ್ ನನಗೆ ಆಸೆ ಇದೆ, ಆಗೋಷ್ಟು ಪಾಪಗಳು ನನ್ನ ಮನೆಯಲ್ಲಿ ಸುತ್ತಾಡ್ತಾ ಇರಬೇಕು, ಆಟ ಆಡ್ತಾ ಇರಬೇಕು ಅಂತ. ಆ್ಯಂಡ್ ನಮ್ಮ ಮಕ್ಕಳು ಅಂತಂದಾಗ ನಮ್ಮನ್ನು ನಾವು ಇಲ್ದಿದ್ದಾಗಲೂ ನಮ್ಮ ಒಂದು ಹಿರಿಮೆಯನ್ನು ಅಥವಾ ನಮ್ಮ ಹೆಮ್ಮೆಯನ್ನು, ನಮ್ಮ ಮನೆತನವನ್ನು, ನಮ್ಮ ಕಲ್ಚರನ್ನು ಮುಂದೆ ಎತ್ಕೊಂಡು ಹೋಗುವಂಥ ಒಂದು ಇದು ಎತ್ಕೊಂಡು ಹೋಗೋರು ಅವರು. ಸೊ ಅದಕ್ಕೆ ನನಗೆ ಜಾಸ್ತಿ ಪಾಪಗಳು ಬೇಕು. ಪ್ಲಸ್ ನಂಗೆ ಮಕ್ಕಳಂದರೆ ತುಂಬ ಇಷ್ಟ. ಮುಂಚೆಯಿಂದನೇ ನನಗೆ ಮಕ್ಕಳಂದರೆ ತುಂಬಾ ಇಷ್ಟ. ಸೊ
ನೀವು ಇವ್ರ ಜೊತೆ ಮಾತಾಡ್ಬೇಕು, ನಾನು ರೆಡಿ. ಸರ್ ಚಾಮುಂಡೇಶ್ವರಿ ಕೃಪೆ. ಸೊ ನವರಾತ್ರಿ ಶುರುವಾದ ಟೈಮಲ್ಲೇ ಮಗಳು ಬಂದಿರೋದು. ಸೊ ಎಷ್ಟು ಬ್ಲೆಸ್ಡ್ ಅಂತ ನಿಮ್ಗೆ ಅನ್ಸುತ್ತೆ? ಜೊತೆಗೆ ಮಗಳು ಬಂದರೆ ಇದಿರಲಿ ಅನ್ನೋ ಕಾರಣಕ್ಕೆ ಏನಾದರೂ ಪರ್ಚೇಸ್ ಮಾಡಿದ್ದುಂಟಾ? ಅದು ಬಟ್ಟೆ ಇರಲಿ ಅಥವಾ ಏನಾದರೂ ಇರಲಿ? ಅಫ್ಕೋರ್ಸ್ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದೆ. ನಾನೊಂದು 4 ಕಾರ್ಟನ್ ಅಷ್ಟು ಬಟ್ಟೆ ಪರ್ಚೇಸ್ ಮಾಡಿದೆ. ಎಲ್ಲ ಮಾಡಿ ರೆಡಿ ಮಾಡಿ ಇಸ್ತ್ರಿ ಮಾಡಿ ಎಲ್ಲ ಇಟ್ಟು ಇಲ್ಲಿ ಬಂದು ಹಾಕಿದ್ರೆ ಅದು ಫಿಟ್ಟೇ ಆಗ್ತಾ ಇಲ್ಲ. ಯಾಕಂತಂದರೆ ಅದು 0 to 3 months ನಾನು ಪರ್ಚೇಸ್ ಮಾಡಿದ್ದು. ನಾನು ಅಂದ್ಕೊಂಡೆ 0 ಅಂದರೆ ಹುಟ್ಟಿದ್ದು ಅಂತ, 3 months ಅಂದ್ಕೊಂಡು. ಇಲ್ಲಿ ನೋಡಿದ್ರೆ ಅದು ನ್ಯೂ ಬಾರ್ನ್ ಅಂತ ಬೇರೆ ಇದೆಯಂತೆ, ಅದು ಇನ್ನೂ ಸಣ್ಣದಾಗಿರುತ್ತಂತೆ. ಇದಕ್ಕೆಲ್ಲ ಕಾಲುದ್ದ ಕೈಗುದ್ದ ಆಗ್ಬಿಟ್ಟಿದೆ, ಲೂಸ್ ಆಗ್ಬಿಟ್ಟಿದೆ ಎಲ್ಲ ಡ್ರೆಸ್. 3.3 ಇದೆ, 3.3. ಸೊ ಅದಕ್ಕೆ ನಾನು ಹಾಕೋ ಬಟ್ಟೆ ಎಲ್ಲ ಈ ಗೋಣಿಚೀಲದೊಳಗಡೆ ಇದಾಗ್ತದೆ. ಸೊ ಯೂಸ್ ಇಲ್ಲ. ಸೊ ಸದ್ಯಕ್ಕೆ ಒಂದು 2 ತರಿಸ್ಕೊಂಡಿದ್ದೀವಿ ಅದಕ್ಕೆ ಹಾಕೋದಕ್ಕೆ. ಇವಾಗ ಹೋಗಿ ಶಾಪಿಂಗ್ ಮಾಡಿ ಎಲ್ಲ ರೆಡಿ ಮಾಡಬೇಕು. ಸೊ ನಾನು ಇವಾಗ ಇನ್ನೊಂದು ಟ್ರಾವೆಲ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇವ್ರದ್ದೆಲ್ಲ ಸೆಟ್ಟಾಗಿ ರೆಡಿ ಆಗ್ತಾ ಇದ್ದಂಗೆ ಒಂದು ಎಲ್ಲಿಗಾದ್ರೂ ಹೋಗಿ ಟಕ್ ಅಂತ ಹೋಗಿ ಬಟ್ಟೆ ಗಿಟ್ಟೆ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಡು ವಾಪಸ್ ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕಂತೂ ಬಟ್ಟೆಗಳು ಯಾವುದು ಫಿಟ್ ಆಗ್ತಾ ಇಲ್ಲ. ಲಾಸ್ಟ್ ಕ್ವಶನ್. ಮುದ್ದು ರಾಜಕುಮಾರಿ, ಮುದ್ದು ಮಗಳು, ಮುದ್ದು ಕಂದ, ಏನು ಬೇಕಾದರೂ ಹೇಳ್ಬೋದು. ಹೆಣ್ಮಗಳು ಎಷ್ಟು ಖುಷಿ ಇದೆ? ಲಾಸ್ಟ್ ವರ್ಡ್ಸ್. ತುಂಬ ಖುಷಿ ಇದೆ. ಮನೆಗೆ ಒಂದು ಮಹಾಲಕ್ಷ್ಮಿ ಬಂದಂಗೆ. ಆಮೇಲೆ ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ನಾವು ಒಳ್ಳೇದು ಮಾಡಿದ್ದೀವಿ. ಇವ್ರು ಅದೇ ಹೇಳ್ದಂಗೆ ಕೋವಿಡ್ ಸಮಯದಲ್ಲಾಗಲಿ, ಫ್ಲಡ್ ಆದಾಗಲಿ, ಯಾವಾಗಲೇ ನಮ್ಮ ಕೈಯಲ್ಲಿ ನಾವು ಎಷ್ಟೋ ಇಷ್ಟು ಕೋಟಿ ನಾವು ಇದು ಮಾಡಿದ್ದೀವಿ ಅಂತಲ್ಲ, ನಮ್ಮ ಕೈಲಾದಷ್ಟು ಎಷ್ಟು ಮಾಡ್ತೀವಿ, ನಾವು ಮಾಡೋಕ್ಕೆ ಸಾಧ್ಯ ಇದೆ. ಆ ಸಾಧ್ಯ ಇರೋದನ್ನು ಮೀರಿ ನಾವು ಮಾಡಿದ್ದೀವಿ. ಅದಕ್ಕೆ ಎಲ್ಲೊಂದು ಕಡೆ ಆ ದೇವಿ ಕೃಪೆ ನಮ್ಮ ಮೇಲಿದೆ ಅನಿಸುತ್ತೆ, ದೇವರ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ತುಂಬ ಖುಷಿ ಇದೆ. ಈ ಕಾರ್ಯಕ್ರಮ ನೋಡ್ತಾ ಇರೋರು ಎಲ್ಲ ಗ್ಯಾರಂಟಿ ನ್ಯೂಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ನೀವು ನಮಗೆ ಆಶೀರ್ವಾದ ಮಾಡಿದ್ದೀರಾ. ನಾವು ನಮ್ಮ ಕಡೆಯಿಂದ ನಮ್ಮ ಕೈಲಾದಷ್ಟು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನೀವು ನಿಮ್ಮ ಆಶೀರ್ವಾದ ನಮಗೆ ಸಹಾಯ ಮಾಡಿದೆ. ಈಗ ನಮ್ಮ ಮಗುಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅವಳು ಮುಂದೆ ಅವಳ ಲೈಫಲ್ಲಿ ಏನಾದರೂ ಸಾಧಿಸಬೇಕು, ಮುಂದೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಹೇಗಿತ್ತು ಹಾಗೆ ನಮ್ಮ ಪಾಪು ಮೇಲೂ ಇರಲಿ. ಇದಿಷ್ಟು ಹರ್ಷಿಕಾ ಭುವನ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.